ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಈ ಸಂಚಿಕೆಯಲ್ಲಿ ನೋಡೋದಾದ್ರೆ ಮೊದಲಿಗೆ ಇಲ್ಲಿ ಪೂಜಾ ಅವರು ತುಂಬಾನೇ ಸುಸ್ತಾಗ್ಬಿಟ್ಟು ಮಲ್ಕೊಂಡಿರ್ತಾರೆ. ಅದನ್ನ ನೋಡ್ಬಿಟ್ಟು ಕನ್ನಿಕಾ ಮತ್ತೆ ಮೀನಾಕ್ಷಿ ಅವರಿಬ್ಬರು ಸಹ ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದ್ಬಿಟ್ಟು ಕನ್ನಿಕಾ ಅವರು ಎಸಿ ರಿಮೋಟನ್ನು ತಗೊಂಡು ಎಸಿನ ತುಂಬಾನೇ ಜಾಸ್ತಿ ಮಾಡ್ತಾ ಇರ್ತಾರೆ. ಇದನ್ನ ನೋಡಿದ ಮೀನಾಕ್ಷಿ ಅವರು ಹೇಳ್ತಾ ಇರ್ತಾರೆ, ಏನಕ್ಕೆ ಇಷ್ಟೊಂದು ಎಸಿ ಜಾಸ್ತಿ ಮಾಡ್ತಿದ್ಯಾ, ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆರೋಗ್ಯಕ್ಕೆ ಏನು ಮಾಡೋದು ಅಂತ ಹೇಳಿದಾಗ, ಏನೂ ಆಗಲ್ಲ ಅತ್ತೆ, ಅವ್ಳಿಗೇನಾದ್ರೂ ನಿಜವಾಗ್ಲೂ ಹುಷಾರಿಲ್ಲ ಅಂತ ಹೇಳಿದ್ರೆ ಅವಳು ಹಂಗೆ ಮಲ್ಕೊಂಡಿರ್ತಾಳೆ ಮತ್ತೆ ಪ್ರಜ್ಞೆ ತಪ್ತಾಳೆ. ಏನಾದರೂ ಅವಳು ನಾಟಕ ಆಡ್ತಾ ಇದ್ದರೆ ಎದ್ದು ಬಂದು ಎಸಿನ ಆಫ್ ಮಾಡ್ತಾಳೆ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ಏನಾದ್ರು ಆದ್ರೂ ಈ ಮನೆಯಿಂದ ಬಿಡಿ ಹೋಗ್ತು ಅಂತ ಹೇಳಿ ನಾವು ಇದು ಮಾಡ್ಕೊಬೋದು, ಆರಾಮಾಗಿರ್ಬೋದು ಅಂತ ಹೇಳಿ ಎಸಿನ ಜಾಸ್ತಿ ಮಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇನ್ನೀ ಕಡೆ ಎಸಿ ಜಾಸ್ತಿ ಮಾಡ್ಬಿಟ್ಟು ಅವರಿಬ್ಬರು ಹೊರಟೋಗ್ತಾರೆ. ಇನ್ನೀ ಕಡೆ ಪೂಜಾ ಅವ್ರಿಗಂತೂ ತುಂಬಾ ಸುಸ್ತಾಗ್ಬಿಟ್ಟು ಅಲ್ಲೇ ಮಲ್ಕೊತಾರೆ. ಎದ್ದೋಗಿ ಎಸಿನ ಆಫ್ ಮಾಡೋಕ್ಕಾಗಲ್ಲ, ಯಾರು ಇಷ್ಟೊಂದು ಎಸಿ ಜಾಸ್ತಿ ಮಾಡಿದ್ದು, ನನಗೆ ತುಂಬ ಚಳಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಅವರಂತೂ ಪ್ರಜ್ಞೆ ತಪ್ಪಿಡ್ತಾರೆ. ಇನ್ನೀ ಕಡೆ ಕಿಶನ್ ಅವರು ಪೂಜೆಗೆ ಏನಾಯಿತು ಅಂತ ಹೇಳ್ಬಿಟ್ಟು ಮನೆ ಒಳಗಡೆ ಬರ್ತಾ ಇರ್ತಾರೆ. ಪೂಜಾ ಅಂತ ಹೇಳ್ಕೊಂಡು ಬರ್ತಾ ಇರ್ತಾರೆ. ಅವಳಿಗೇನಾದರೂ ಆಯ್ತು ಹೆಚ್ಚು ಕಮ್ಮಿ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ರೂಮ್ಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ತುಂಬಾ ಎಸಿ ಜಾಸ್ತಿ ಇರುತ್ತೆ. ಏನು ಇಷ್ಟೊಂದು ಎಸಿ ಜಾಸ್ತಿ ಆಗಿದ್ರೆ ಎಲ್ಲೋದ್ಲಿ ಇವಳು ಅಂತ ನೋಡ್ತಾ ಇರಬೇಕಾದ್ರೆ ಅವಳು ಪ್ರಜ್ಞೆ ತಪ್ಪೆಲ್ಲೇ ಬಿದ್ದೋಗ್ಬಿಟ್ಟಿರ್ತಾಳೆ. ಇದನ್ನು ನೋಡಿದ ಕಿಶನ್ ಅವರಂತೂ ತುಂಬಾ ಗಾಬರಿಯಿಂದ ಅಪ್ಪ ಅಕ್ಕ ಅಂತ ಎಲ್ಲರನ್ನೂ ಸಹ ಕರೀತಾರೆ. ಅವಾಗ ಎಲ್ಲರೂ ಸಹ ಅಲ್ಲಿಗೆ ಬರ್ತಾರೆ. ಮತ್ತು ಕನ್ನಿಕವರು ಮತ್ತು ಮೀನಾಕ್ಷಿ ಅವರು ತುಂಬಾ ಗಾಬರಿ ಆಗುತ್ತೆ, ಏನಾದರೂ ನಾವೇ ಮಾಡಿದ್ದು ಅಂತ ಗೊತ್ತಾಗೋಯ್ತಾ ಅಂತ ಹೇಳ್ಬಿಟ್ಟು. ಅವಾಗ ಕಿಶನ್ ಅವ್ರು ಹೇಳ್ತಾರೆ, ಪೂಜೆಗೆ ತುಂಬಾ ಪ್ರಜ್ಞೆ ತಪ್ಪಿದ್ದೋಗ್ಬಿಟ್ಟಿದ್ದಾಳೆ, ಇಲ್ಲಿ ನೋಡಿದ್ರೆ ಎಸಿ ಇಷ್ಟೊಂದು ಜಾಸ್ತಿ ಆಗಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಎಲ್ಲರೂ ಸಹ ಅಲ್ಲೇ ಗಾಬರಿಯಿಂದ ನೋಡ್ತಾ ಇರ್ತಾರೆ. ಕಿಶನ್ ಅಂತೂ ತುಂಬಾ ಗಾಬರಿ ಪಡ್ತಾ ಇರ್ತಾನೆ. ಅವಾಗ ಅವ್ರು ಹೇಳ್ತಾರೆ, ಅಲ್ಲಮ್ಮ ಡಾಕ್ಟ್ರಿಗೆ ಫೋನ್ ಮಾಡು ಅಂತ ಹೇಳಿದ್ನಲ್ಲ ಕನಿಕ, ಇನ್ನೂ ಮಾಡಿಲ್ವ ನೀನು ಅಂತ ಹೇಳಿದಾಗ, ಇಲ್ಲಪ್ಪ ಮಾಡಿದೆ, ಅವರು ಬಿಸಿ ಇದ್ದಾರಂತೆ, ಹಾಗಾಗಿ ಇನ್ನೂ ಬಂದಿಲ್ಲ, ಲೇಟ್ ಆಗುತ್ತೆ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಸೊ ಅದಾದ ನಂತರ ಕಿಶನ್ಗೆ ಹೇಳ್ತಾರೆ, ಸರಿ ನೀನು ಫೋನ್ ಮಾಡಿ ಡಾಕ್ಟ್ರಿಗೆ ಅಂತ ಹೇಳಿ ಕಿಶನ್ ಅವರು ಫೋನ್ ಮಾಡ್ತಾರೆ. ಅದಾದ ನಂತರ ಕಾಮತ್ ಅವ್ರಿಗೆ ಹೇಳ್ತಾರೆ, ಅಪ್ಪ ಭಾಗ್ಯವ್ರಿಗೂ ಫೋನ್ ಮಾಡಿ ಹೇಳ್ತೀನಿ, ಅವ್ರು ಬಂದರೆ ಸ್ವಲ್ಪ ಅವಳು ಸರಿ ಹೋಗ್ಬೋದು, ಅವಳು ಧೈರ್ಯ ತುಂಬ್ತಾರೆ ಅಂತ ಹೇಳಿದಾಗ, ಸರಿನಪ್ಪ ನೀನು ಫೋನ್ ಮಾಡು ಅಂತೇಳಿ ಹೇಳ್ತಾರೆ. ಇನ್ನೀ ಕಡೆ ದೇವಸ್ಥಾನದಲ್ಲಿ ಆದಿ ಮತ್ತು ಭಾಗ್ಯ ಕುಸುಮ ಅವರೆಲ್ಲರೂ ಸಹ ಇರ್ತಾರೆ. ಮತ್ತು ಆದಿಯವರಂತೂ ತುಂಬಾ ಖುಷಿಯಿಂದ ಹೇಳ್ತಿರ್ತಾರೆ, ನನಗಂತೂ ತುಂಬಾ ಖುಷಿ ಆಯಿತು ನಿಮ್ಮನ್ನ ಮೀಟ್ ಮಾಡಿಬಿಟ್ಟು, ನನಗೆ ಆಫೀಸಲ್ಲಿ ಕೆಲಸ ಇದೆ, ನಾನು ಹೊರಡ್ಲಾ ಅಂತ ಹೇಳಿದಾಗ, ಸರಿ ಆದಿಯವರೇ ನಮಗೂ ಸಹ ತುಂಬಾ ಖುಷಿ ಆಯಿತು ಅಂತೇಳಿ ಕುಸುಮ ಅವರು ಸಹ ಹೇಳ್ತಾರೆ. ಇನ್ನು ಭಾಗ್ಯವರಿಗೆ ಒಂದು ಫೋನ್ ಬರುತ್ತೆ. ಆದಿಯವರು ಹೋಗೋಷ್ಟರಲ್ಲಿ ಕಿಶನ್ ಅವರು ಫೋನ್ ಮಾಡ್ತಾ ಇದ್ದಾರೆ ಅಂದಾಗ, ರಿಸೀವ್ ಮಾಡಿ ಮಾತಾಡಿ ಅಂತ ಹೇಳ್ತಾರೆ. ಅವಾಗ ಕಿಶನ್ ಅವರು ಫೋನ್ ಮಾಡಿದಾಗ ಭಾಗ್ಯವ್ರು ರಿಸೀವ್ ಮಾಡಿ ಮಾತಾಡ್ತಾರೆ. ಹೇಳಿ ಕಿಶನ್ ಅಂತ ಹೇಳಿದಾಗ, ಏನೂ ಇಲ್ಲ ಭಾಗ್ಯವರೇ, ಇಲ್ಲಿ ಪೂಜಾಗೆ ಸ್ವಲ್ಪ ಹುಷಾರಿಲ್ಲ, ಅವಳು ಪ್ರಜ್ಞೆ ತಪ್ಪು ಹೇಳಿದ್ರೆ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ನೀವು ಸ್ವಲ್ಪ ಬಂದು ಹೋಗೋಕ್ಕಾಗುತ್ತೆ ಅಂತ ಹೇಳಿದಾಗ ಭಾಗ್ಯಂಗಂತೂ ತುಂಬಾ ಶಾಕ್ ಆಗುತ್ತೆ. ಸರಿ ಅಂತ ಹೇಳ್ತಾರೆ. ಮತ್ತು ಅವರು ಅದನ್ನು ಆದಿಯವ್ರಿಗೆ ಹೇಳ್ತಾರೆ, ಪೂಜೆಗೆ ಹುಷಾರಿಲ್ವಂತೆ, ಪ್ರಜ್ಞೆ ತಪ್ಪಿಬಿಟ್ಟಿದ್ದಾಳೆ ಅಂತ ಹೇಳಿದಾಗ ಕುಸುಮ ಅವರು ನಾನು ಬರ್ತೀನಿ ಅಂತ ಹೇಳ್ತಾರೆ. ನೀವು ಬೇಡ ಅತ್ತೆ, ನೀವು ಮನೆಗೆ ಹೋಗಿ ನಾನು ಹೋಗ್ತೀನಿ ಅಂತ ಹೇಳಿದಾಗ ಆದಿಯವರು ಸರಿ ಬನ್ನಿ, ನಾನು ಸಹ ಮನೆಗೆ ಬಂದು ಆಮೇಲೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆದಿ ಮತ್ತು ಭಾಗ್ಯವರಿಬ್ಬರು ಸಹ ಮನೆಗೆ ಹೋಗ್ತಾರೆ. ಅಷ್ಟರಲ್ಲಿ ಡಾಕ್ಟ್ರು ಎಲ್ಲನೂ ಸಹ ಚೆಕ್ ಮಾಡಿ ಹೇಳ್ತಾ ಇರಬೇಕಾದ್ರೆ ಭಾಗ್ಯ ಮತ್ತು ಆದಿಯವರಿಬ್ಬರೂ ಸಹ ಸರಿಯಾಗಿ ಅಲ್ಲಿಗೆ ಬರ್ತಾರೆ. ಅವಾಗ ಡಾಕ್ಟ್ರ್ ಹೇಳ್ತಾರೆ, ಏನಿಲ್ಲ ಎಸಿ ಜಾಸ್ತಿ ಆಗಿದೆಯಲ್ಲ, ಮತ್ತು ಸ್ವಲ್ಪ ಕೋಲ್ಡ್ ಆಗಿದೆ, ಏನು ತೊಂದರೆ ಇಲ್ಲ, ತುಂಬಾ ರೆಡಿ ಆಗ್ತಾರೆ, ನಾನು ಟ್ಯಾಬ್ಲೆಟ್ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದೀನಲ್ಲ, ಆರಾಮಾಗಿ ರೆಡಿ ಆಗ್ತಾರೆ ಅಂತ ಹೇಳಿದಾಗ ಭಾಗ್ಯವರು ತುಂಬಾ ಶಾಕಿಂದ, ಏನಾಯಿತು ಕಿಶನ್ ಈ ರೀತಿ ಇವಳು ಮಲ್ಕೊಂಡಿದ್ದಾಳಲ್ಲ ಚಳಿ ಅಂತ ಹೇಳಿ ಅಂತಂದಾಗ, ಏನೂ ಇಲ್ಲ ಮೀನಾಕ್ಷಿ ಅಂತ ಹೇಳ್ಬಿಟ್ಟು ಈ ಮನೇಲಿ ವ್ರತ ಅಂತ ಹೇಳ್ಬಿಟ್ಟು ಹೇಳಿದ್ರು, ಮತ್ತು ಅದನ್ನೆಲ್ಲ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ತಣ್ಣೀರಿಂದ ಸ್ನಾನ ಮಾಡಬೇಕು ಅಂತ ಹೇಳಿ ಹೇಳಿದಾಗ ಕನ್ನಿಕಾ ಬಂದ್ಬಿಟ್ಟು ಅವ್ರಿಗೆ ಬಕೆಟಲ್ಲಿ ನೀರು ಹಾಕ್ಬಿಟ್ರು ಅಂತ ಹೇಳಿದಾಗ ತುಂಬಾ ಶಾಕ್ ಆಗುತ್ತೆ ಭಾಗ್ಯವ್ರಿಗೆ. ಭಾಗ್ಯವರಂತೂ ಕನ್ನಿಕಂಗೆ ಕಪಾಲಕ್ಕೆ ಹೊಡೆದ್ಬಿಟ್ಟು, ನೋಡು ಕನ್ನಿಕಾ, ನಿಂಗೆ ಏನಾದರೂ ಸಿಟ್ಟಿದ್ರೆ ನನ್ನ ಮೇಲೆ ತೋರಿಸ್ಕೊ, ಈ ಮನೆಗೆ ಬಂದಿರೋ ನನ್ನ ತಂಗಿ ಮೇಲೆ ತೋರ್ಸೋಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಪೂಜೆನ ಹತ್ರ ಹೋಗ್ಬಿಟ್ಟು ಕೂತ್ಕೋತಾರೆ. ನಿನಗೇನೂ ಆಗಲ್ಲ ಅಂತೇಳಿ ಸಮಾಧಾನ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಆ ದೇವರಂತೂ ತುಂಬಾ ಕೋಪ ಮಾಡ್ಕೋತಾರೆ. ಆವಾಗ ಕನ್ನಿಕಾ ಅವ್ರಿಗೆ ತುಂಬಾ ಚೆನ್ನಾಗಿ ಬೈತಾರೆ ಕಾಮತ್ ಅವರು, ಅಲ್ಲಮ್ಮ ನಿನಗೆ ಗೊತ್ತಾಗೋದಿಲ್ವ, ಈಗ ಬಂದಿರೋ ಹುಡುಗಿಗೆ ಗೊತ್ತಾಗಿತ್ತಾ ಅಂತ ಹೇಳ್ಬಿಟ್ಟು ತಣ್ಣೀರು ಸ್ನಾನ ಎಲ್ಲ ಮಾಡಿಸಿದ್ರಲ್ಲ ಅಂತೇಳಿ ತುಂಬಾ ಚೆನ್ನಾಗಿ ಬೈದ್ಬಿಡ್ತಾರೆ. ಇನ್ನು ಕನ್ನಿಕಂಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ. ಅವಾಗ ಆದಿಯವರು ಭಾಗ್ಯವ್ರ ಹತ್ರ ಹೋಗ್ಬಿಟ್ಟು, ದಯವಿಟ್ಟು ನನ್ನ ಕ್ಷಮಿಸಿ ಭಾಗ್ಯವರೇ, ನಾನು ತುಂಬಾ ಚೆನ್ನಾಗಿ ನೋಡ್ಕೊತೀನಿ ಅಂತ ತುಂಬಾ ಮಾತು ಕೊಟ್ಟಿದ್ದೆ ನಿಮಗೆ, ಆದರೆ ಈ ರೀತಿ ತಪ್ಪಾಗುತ್ತೆ ನಮ್ಮಿಂದ ಅಂತ ಗೊತ್ತಿರಲಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದಾಗ ಭಾಗ್ಯವ್ರು ಹೇಳ್ತಾರೆ, ಆದಿಯವರೇ ನೀವೇನು ಮಾಡೋಕ್ಕಾಗುತ್ತೆ, ನಾವು ದಯವಿಟ್ಟು ಕ್ಷಮಿಸಿ, ನಾನು ಸಹ ತುಂಬಾ ಕೋಪ ಮಾಡಿಕೊಂಡು ಕನ್ನಿಕಾಗೆ ಹೊಡೆದ್ಬಿಡಿ ಅಂತ ಹೇಳ್ತಾರೆ. ಮತ್ತು ನಾನು ಹೊಡಿಬಾರ್ದಾಗಿತ್ತು ಅವಳನ್ನ ಅಂತೇಳಿ ಹೇಳ್ತಾರೆ. ಅದಾದ ನಂತರ ಕಾಮತ್ ಅವ್ರು ಹೇಳ್ತಾರೆ, ನೋಡಿ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಬೇಕು, ಈ ರೀತಿ ನೀವು ಹೊರತಾಗಿತ್ತ ಅಂತ ಹೇಳ್ಬಿಟ್ಟು ಈ ರೀತಿ ಅವಳಿಗೆ ಹಿಂಸೆ ಕೊಡೋದಾಗಲಿ ಈ ಥರ ಮಾಡೋದಾಗಲಿ ಅಲ್ಲ, ಅವಳು ಈಗ ತಾನೇ ಬಂದಿದ್ದಾಳೆ, ಆಗಲೇ ಅವಳಿಗೆ ಇಷ್ಟೊಂದು ಕೆಲಸ ಎಲ್ಲನೂ ಮಾಡೋಕ್ಕೆ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ, ಯಾರೂ ಸಹ ಅವಳಿಗೆ ಏನು ಡಿಸ್ಟರ್ಬ್ ಮಾಡಬೇಡಿ, ಅವಳು ಆರಾಮಾಗಿ ರೆಸ್ಟ್ ಮಾಡಲಿ, ಮತ್ತು ಅವಳು ಹುಷಾರಾಗೋವರೆಗೂ ಯಾರನ್ನೂ ಸಹ ಅವಳ ಹತ್ರ ಏನು ಕೇಳಬೇಡಿ ಅಂತ ಹೇಳಿ ಕಾಮತ್ ಅವರು ಸರಿಯಾಗಿ ವಾರ್ನಿಂಗ್ ಮಾಡ್ತಾರೆ. ಇನ್ನು ಈ ಕಡೆ ಕಿಶನ್ ಅವ್ರಿಗಂತೂ ತುಂಬಾ ಬೇಜಾರಾಗ್ತಾ ಇರುತ್ತೆ, ಯಾಕಂದರೆ ಪೂಜೆಗೆ ತಣ್ಣಗೆ ಸ್ನಾನ ಮಾಡಿಸ್ಬಿಟ್ಟು ಮತ್ತು ಕೆಲಸ ಎಲ್ಲ ಅವ್ರ ಕೈಲೇ ಮಾಡಿಸ್ತಾ ಇರ್ತಾರೆ. ಸೊ ಹಾಗಾಗಿ ತುಂಬಾ ಕೋಪ ಬರುತ್ತೆ. ಎಲ್ಲರೂ ಸಹ ಇದನ್ನು ನೋಡ್ಬಿಟ್ಟು ಗಾಬರಿ ಆಗಿರ್ತಾರೆ. ಮತ್ತು ಕಾಮತ್ ಅವರು ಮೀನಾಕ್ಷಿ ಅವ್ರಿಗೂ ಸಹ ಬೈತಾರೆ, ಅಲ್ಲಮ್ಮ ನಿನಗೂ ಸಹ ಗೊತ್ತಾಗೋದಿಲ್ವ, ಇಷ್ಟು ದೊಡ್ಡವಳಾಗಿದೆಯಾ, ಈ ರೀತಿ ಈ ಮಗುಗೆ ಹಿಂಗೆ ಮಾಡೋದ ಅಂತೇಳಿ ಕಾಮತ್ ಅವರು ಬೈತಾ ಇರ್ತಾರೆ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡು ಮೀನಾಕ್ಷಿ ಅವ್ರಿಗೂ ಸಹ ತುಂಬಾ ಕೋಪ ಬರ್ತಾ ಇರುತ್ತೆ. ಸೊ ವೀಕ್ಷಕರು, ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.